ಪ್ರೇಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು 3:5. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಟುಡೇಸ್ ಬೈಬಲ್ ವರ್ಸ್ ಪ್ರೊವರ್ಬ್ಸ್ chapter 3 verse 5. Trust in the Lord with all your heart. Never rely on what you think you know. ಇವತ್ತು ದೇವರು ನಮಗೆ ಉತ್ತಮವಾದ ವಾಕ್ಯವನ್ನು ತೋರಿಸಿಕೊಡ್ತಾ ಇದ್ದಾರೆ. ಏನೆಂದರೆ, ನಾವು ಯಾವ ಕೆಲಸವನ್ನು ಮಾಡುತ್ತಾ ಇರುವುದಾದರೂ ನಮ್ಮ ಬುದ್ಧಿಯ ಮೇಲೆ ನಾವು ಆಧಾರವಾಗಿರಬಾರದು ಎಂಬುದಾಗಿ, ನಮ್ಮ ಸಂಪೂರ್ಣವಾದ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಟ್ಟು ನಾವು ನಮ್ಮ ಕಾರ್ಯಗಳನ್ನು ಮಾಡಬೇಕು ಎನ್ನುವಂಥದ್ದನ್ನು ದೇವರು ಇವತ್ತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಪ್ರಿಯರೇ, ನನ್ನ ಪ್ರಿಯ ದೇವಜನರೇ, ನೀವು ಇವತ್ತು ಏನಾದರೂ ಸಮಸ್ಯೆಗಳಿಗೆ ಒಳಗಾಗಿದ್ದೀರಾ? ನೀವು ಎದುರುಗೊಳ್ತಕ್ಕಂಥ ಆ ಸಮಸ್ಯೆಗಳಲ್ಲಿ ನಾನೇ ಇದನ್ನು ನೋಡಿಕೊಳ್ಳುತ್ತೇನೆ, ನಾನೇ ಈ ಸಮಸ್ಯೆಯಿಂದ ಹೊರಗೆ ಬರುತ್ತೇನೆ ಎಂಬುದಾಗಿ ನಾನು ಎಂಬುದಾಗಿ ನೀನು ಆಲೋಚನೆ ಮಾಡುವುದಾದರೆ ಇನ್ನೂ ಹೆಚ್ಚಾಗಿ ಆ ಸಮಸ್ಯೆಯಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತಿ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನಿನ್ನ ಸಮಸ್ಯೆಗಳ ಸಮಯದಲ್ಲಿ ಕರ್ತನನ್ನು ನೋಡು, ಕರ್ತನ ಮೇಲೆ ಭರವಸೆ ಬಿಡು, ಸಂಪೂರ್ಣವಾದ ಮನಸ್ಸಿನಿಂದ ಕರ್ತನಿಗೆ ಪ್ರಾರ್ಥನೆ ಮಾಡುವಂಥವನಾಗಿರು. ಆಗ ದೇವರು ಆ ಸಮಸ್ಯೆಗಳಿಂದ ನಿನಗೆ ಬಿಡುಗಡೆ ಕೊಡ್ತಾರೆ, ಆ ಸಮಸ್ಯೆಗಳಿಂದ ನಿನಗೆ ವಿಮೋಚನೆಯನ್ನು ಕೊಡ್ತಾರೆ. ಆ ನಿನ್ನ ಸಮಸ್ಯೆಗಳಲ್ಲಿ ಕರ್ತನಿಗೆ ಕ್ರಿಯೆ ಮಾಡುವಂತೆ ಸ್ಥಳ ಕೊಡಿರಿ. ಯಾಕೆಂದರೆ ನಮ್ಮ ಕರ್ತನು ಸರ್ವಜ್ಞಾನಿಯಾಗಿದ್ದಾನೆ, ಆತನು ಎಲ್ಲವನ್ನು ಅರಿತವನಾಗಿದ್ದಾನೆ, ಆತನು ಎಲ್ ಶಡಾಯ್ ದೇವರಾಗಿದ್ದಾನೆ, ಆತನು ಸರ್ವಶಕ್ತನಾದ ದೇವರಾಗಿದ್ದಾರೆ. ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನಿಮ್ಮ ಕ್ಲಿಷ್ಟ ಸಂದರ್ಭದಲ್ಲಿ, ಸಮಸ್ಯೆಗಳ ಸುಳಿಯಲ್ಲಿ ಕರ್ತನಿಂದ ಅದ್ಭುತವಾದ ಉತ್ತರವನ್ನು ಪಡೆದುಕೊಳ್ಳಬೇಕಾದರೆ ನೀವು ಕರ್ತನನ್ನೇ ದೃಷ್ಟಿಸಿ ನೋಡಿರಿ. ಆಗ ನೀವು ಎದುರಿಸುತ್ತಿರುವಂಥ ಎಲ್ಲ ಕೆಟ್ಟತನದಿಂದ, ಎಲ್ಲ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ದೇವರು ದಾರಿಯನ್ನು ಉಂಟು ಮಾಡುತ್ತಾರೆ. ಈ ಲೋಕದಲ್ಲಿ ನಿನ್ನನ್ನು ರಕ್ಷಿಸಲಿಕ್ಕೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ, ಯಾವ ದೇವರೂ ಕೂಡ ನಿನಗೆ ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಕರ್ತನೊಬ್ಬನೇ ನಿನ್ನನ್ನು ಎಲ್ಲ ಸಮಸ್ಯೆಗಳಿಂದ ಬಿಡಿಸುವಾತನಾಗಿದ್ದಾನೆ. ಆತನು ನಿನ್ನ ಸಮಸ್ಯೆಯಿಂದ ಬಿಡಿಸಿ ಇಡೀ ಲೋಕವು ಅದನ್ನು ಕಾಣುವಂತೆ ಮಾಡುತ್ತಾರೆ. ನಿನ್ನ ಸಮಸ್ಯೆಯ ಸಮಯದಲ್ಲಿ, ನಿನ್ನ ಕಣ್ಣೀರಿನ ಸಮಯದಲ್ಲಿ ನೀನು ದುಃಖಿತಳಾಗಿರದೆ, ದುಃಖ ಭರಿತನಾಗಿರದೆ ನೀನು ಮೌನವಾಗಿದ್ದು ಕರ್ತನ ಪಾದದ ಬಳಿಯಲ್ಲಿ ಕುಳಿತುಕೊಂಡು ಎಲ್ಲವನ್ನ ನೀನು ಕರ್ತನ ಮುಂದೆ ಹೇಳುವುದಾದರೆ ಆತನು ಖಂಡಿತವಾಗಿಯೂ ನಿನಗಾಗಿ ಯುದ್ಧ ಮಾಡುತ್ತಾರೆ. ದೇವರೇ ನಿನಗಾಗಿ ವ್ಯಾಜ್ಯ ಮಾಡುತ್ತಾರೆ. ನೀನು ನಿನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬೇಡ, ಸಂಪೂರ್ಣವಾದ ಮನಸ್ಸಿನಿಂದ ದೇವರಲ್ಲಿ ಭರವಸೆ ಇಡು. ಆತನು ನಿನ್ನ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ನಿನಗೆ ಶಾಂತಿಯನ್ನು, ಸಮಾಧಾನವನ್ನು ಕೊಡುತ್ತಾರೆ. ಮತ್ತಾಯ 11:28 ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ಎಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂಬುದಾಗಿ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನಿಮ್ಮ ಕಷ್ಟದ ಸಂದರ್ಭದಲ್ಲಿ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಟ್ಟು ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿಮ್ಮನ್ನು ಕೊಂಡಾಡುತ್ತೇವೆ, ನಿಮ್ಮನ್ನು ಆರಾಧಿಸುತ್ತೇವೆ, ನಿಮ್ಮನ್ನು ಸ್ತುತಿಸುತ್ತೇವೆ. ದೇವ, ನೀವು ಇಂದು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ವಂದಿಸ್ತೇವೆ ಸ್ವಾಮಿ. ನಾವು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಎಲ್ಲ ವಿಷಯಗಳಲ್ಲಿ ನಮ್ಮ ಪೂರ್ಣವಾದ ಮನಸ್ಸಿನಿಂದ ಯೆಹೋವನೇ ನಿನ್ನಲ್ಲಿಯೇ ಭರವಸೆ ಇಡಬೇಕು ಎನ್ನುವಂಥ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ದೇವ. ಆದುದರಿಂದ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಕರ್ತನೆ. ಇವರಲ್ಲಿ ಅನೇಕರು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ ದೇವ. ಆ ಒಂದು ಸಮಸ್ಯೆಗಳ ಸುಳಿಯಲ್ಲಿ ನಿನ್ನನ್ನೇ ಎದುರು ನೋಡ್ತಾ ಇದ್ದಾರೆ ಸ್ವಾಮಿ, ನಿನಗೇ ದೃಷ್ಟಿ ಇಡ್ತಾ ಇದ್ದಾರೆ ಸ್ವಾಮಿ. ಇಂದು ನಿನ್ನ ಮುಂದೆಯೇ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ ಕರ್ತನೆ. ನೀನು ಅವರನ್ನು ಆಶೀರ್ವದಿಸು, ಅವರಿಗಾಗಿ ನೀನು ಯುದ್ಧ ಮಾಡು ಕರ್ತನೆ. ಎಲ್ಲ ಸಮಸ್ಯೆಗಳಿಂದ ಬಗೆಹರಿಸಿ ಅವರಿಗೆ ಶಾಂತಿ, ಸಮಾಧಾನವನ್ನು ಅನುಗ್ರಹಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.